ನೋಡಿ ವಿದ್ಯಾರ್ಥಿಗಳೇ, ಈಗ ಪ್ರಾಬ್ಲಮ್ ಎಲ್ಲ ಓದಿದ್ರಲ್ಲ. ಸೊ ದಿಸ್ ಈಸ್ ಎ ಕ್ವಶನ್ ಫ್ರಮ್ ಕ್ವಶನ್ ಪೇಪರ್ 2015, 12 marks question. So the question I will read once again. The following is the balance sheet of Sindoor Limited as on 31st March 2014. Liabilities, share capital 30,000 equity shares of rupees 10 each, 3 lakh. General reserve rupees 1,60,000. Profit and loss account 1,20,000. Creditors 1 lakh. Income tax liabilities 1,20,000. Next, fixed assets 1,70,000. Stock 3,10,000. Next, debtors 2,03,000. Bank rupees 1,17,000. Total 8 lakh rupees. Next paragraph it is given. Net profit after taxation for the last 3 years is last 3 years were 69,000, 91,500 and 98,000. It is practice of the company to keep 20% of the profit after taxation to the reserve. So 20% should be transferred to reserve. The average yield in this type of business is 15% of the capital employed. What is that? It is the normal rate of return. Next, the fixed assets were valued at rupees 3 lakh and there is a necessity to provide RBD at 10%. So ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ 3 lakh ಆಗಿ ತೆಗಿಬೇಕು. ಮತ್ತು RBD 10%. ಬ್ಯಾಡ್ ಡೆಟ್ ಅಲ್ಲ, RBD ರಿಸರ್ವ್ ಫಾರ್ ಬ್ಯಾಡ್ ಡೆಟ್. ಅರ್ಥ ಆಯ್ತಲ್ವಾ? ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಟಿಗೂ RBDಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ನಾನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಹೇಳ್ತೇನೆ, ಅದನ್ನು ಪ್ರಾಫಿಟಿನಲ್ಲಿ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದು. ಅರ್ಥ ಆಯ್ತಲ್ವಾ? ಸೊ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಈಚ್ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡ್. ಸೊ ಲೆಟ್ ಅಸ್ ವರ್ಕ್ಔಟ್ ದ ಪ್ರಾಬ್ಲಮ್. ಫಸ್ಟಿಗೆ ನೀವು ಅದರದ್ದು ಸ್ಟೇಟ್ಮೆಂಟ್ ಮಾಡಿ. ಯಾವ ಸ್ಟೇಟ್ಮೆಂಟ್? ಸ್ಟೇಟ್ಮೆಂಟ್ ಶೋಯಿಂಗ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್. ಮಾಡಿದ ಹಾಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ ಹಾಗೆ ಫಾರ್ಮ್ಯಾಟ್ ಮಾಡಿ ವಿತ್ 2 ಅಮೌಂಟ್ ಕಾಲಮ್. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಇಲ್ಲಿ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಕಂಡುಹಿಡಿತೇವೆ. ಮೀನ್ಸ್ ನೆಟ್ ಅಸೆಟ್ ಮೆಥಡ್ ಅಂತ. ನೆಟ್ ಅಸೆಟ್ ಮೆಥಡಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಹೇಳಿ ಬ್ರಾಕೆಟ್ ಬೇಕಾದ್ರೆ ಬರೀಬಹುದು. ನೆಟ್ ಅಸೆಟ್ ಮೆಥಡ್ ಬ್ರಾಕೆಟ್ ಬೇಕಾದ್ರೆ ಬರೀರಿ, ನೆಟ್ ಅಸೆಟ್ ಮೆಥಡ್ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಯು ಟೇಕ್ ಆಲ್ ದ ಅಸೆಟ್ಸ್. ಅಸೆಟ್ಸ್ ಯಾವುದೆಲ್ಲ ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಇಟ್ ಈಸ್ ನಾಟ್ 1,70,000, ವಿ ಶುಡ್ ಟೇಕ್ 3 lakh. ಕ್ಲಿಯರ್ ಅಲ್ವಾ? ನಂತರ ಸ್ಟಾಕ್ 3,10,000. ಡೆಟಾರ್ಸ್ 2,03,000 ಮೈನಸ್ RBD. RBD ಎಷ್ಟಿದೆ? 10%. ಸೊ 10% ಆಫ್ ಡೆಟಾರ್ಸ್ ಶುಡ್ ಬಿ ಡಿಡಕ್ಟೆಡ್. ಓಕೆ, ನೆಕ್ಸ್ಟ್ ಬ್ಯಾಂಕ್ 1,17,000 ಅಷ್ಟನ್ನು ತೆಗೆದು ಟೋಟಲ್ ಮಾಡಿ. ನಂತರ ಲಯಾಬಿಲಿಟೀಸ್ ಪೇಯಬಲ್ ಅಥವಾ ಪೇಯ್ಡ್ ಟು ಔಟ್ಸೈಡರ್ಸ್. ಲಯಾಬಿಲಿಟೀಸ್ ಯಾವುದೆಲ್ಲ? ಕ್ರೆಡಿಟರ್ಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಲಯಾಬಿಲಿಟೀಸ್. ಅಲ್ಲಿಗೆ ಮುಗಿಯಿತು. ಅಷ್ಟು ಮಾಡಿದರೆ ಆಯಿತು. ಮಾಡಿವೆ.
market value of all realizable assets. So that is market value of all realizable assets. In that, the first one is fixed assets. Fixed assets, rupees 3 lakh. You can write directly in the outer column. So, inner column. Stock, rupees 3 lakh 10,000. Next, debtors, 2 lakh 3,000 minus 2 lakh 3,000 minus RDB 2 lakh 3,000 into 10%. So 20,300. 20,300. ಎಷ್ಟು ಬರ್ತೇಗ 1,82,700. 1,82,700. ನೆಕ್ಸ್ಟ್ ಯಾವುದು ಬ್ಯಾಂಕ್ rupees 1,17,000. Bank is 1,17,000. Stock ಎಷ್ಟು ಬರ್ತದೆ 9 lakh ಎಷ್ಟು ಟೋಟಲ್ ಮಾಡಿದ ಎಷ್ಟು 9,09,700. 9,09,700. This is the gross market value of assets. From this, less liabilities paid to outsiders. Liabilities paid to outsiders. There are two liabilities. ಯಾವುದಲ್ಲಿದೆ creditors ಮತ್ತು income tax liability. Creditors rupees 1 lakh. Income tax liability. Income tax liability ಅಂದರೆ income tax paid ಅಲ್ಲದು, income tax payment ಮಾಡಲಿಕ್ಕೆ ಬಾಕಿ ಇರೋದು ಅದು liability. ಅರ್ಥ ಇದಲ್ಲ? Income tax paid ಆದರೆ it comes as the expense in the profit and loss account. Rupees 1,20,000. 2,20,000 rupees is the total. ಈಗ ಬ್ಯಾಲೆನ್ಸ್ ಮಾಡಿ ಎಷ್ಟು ಬರ್ತದೆ 6,89,700. So what is this 6,89,700? ಅಲ್ಲಿಗೆ ಇರುವ ಮೈನಸ್ ಮಾಡಬೇಕು ಯಾವುದನ್ನ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲಿ ಇಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಅದು ಯಾವುದು ಕೊಡಲಿಲ್ಲ ಅಲ್ವಾ, ಹಾಗಾಗಿ ಇದನ್ನೇ ಫೈನಲ್ ಮಾಡಿಬಿಡ್ಬೋದು. ಇನ್ನು ಮೈನಸ್ ಅಂತ ನಿಲ್ಲಲ್ಲ ಬರೆಯುವ ಅಗತ್ಯ ಇಲ್ಲ, ಫಸ್ಟಿಗೊಮ್ಮೆ ತೋರಿಸಿದೆ ನಿಮಗೆ ಗೊತ್ತಾಗ್ಲಿಕ್ಕೆ ಬೇಕು. ಈಗ ಏನು ಮಾಡ್ಬೋದು, ಯು ಕ್ಯಾನ್ ರೈಟ್ ಆಸ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. So this is the way in which we calculate this. ಅದಾದರೆ ಹೇಳಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟ್
use of the formula and calculate the intrinsic value per share. Very good. Intrinsic value per share is equal to net assets available to equity shareholders. Net assets available to equity shareholders divided by number of equity shares. So the amount net assets available to equity shareholders is given as calculated rupees 6,89,700 divided by number of equity shareholders is to 30,000. Balance sheet ನೋಡಿ, balance sheet ಅಲ್ಲಿ ಕೊಟ್ಟಿದ್ದಾರೆ rupees 30,000. So 22 rupees 99 paise. Rupees 22.99 per share. 22.99 per share. Clear ಆಯ್ತಲ್ವಾ? ಡೌಟ್ ಇದೆ? Complete ಆದರೆ next method ಅಲ್ಲಿ let us use the next method. Second method ಅಲ್ಲಿ yield method ಅಲ್ವಾ? So let us calculate by using the yield method. So this is the second method you will follow now. Heading by statement showing format ಅನ್ನು ಮಾಡಿ. Write down statement showing the market value of shares or yield value. Statement showing the market value of shares. Bracket ಅಲ್ಲಿ yield method. Write like this, then make the format. Do the format. Again ಮಾಡಬೇಕು. Look at the problem. There is net asset after taxation for last 3 years ಇದೆಯಲ್ಲ ಅದನ್ನು ತೆಗೆಯಿರಿ. ಅದಕ್ಕೆ ಏನು ಹೇಳ್ತೇವೆ? ಅಲ್ಲಿ ಇರುವಾಗಿ ಬರೀಬೋದು ನೆಟ್ ಅಸೆಟ್ಸ್. ಆದರೆ ನಾವು ಕ್ಯಾಲ್ಕುಲೇಷನ್ ಮಾಡೋದೇನೆಂದರೆ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋದು. ಅಲ್ಲಿ ಬರಿಬೋದು ಬೇಕಾದರೆ ಆವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಅಂತ ಬರಿಬೋದು, ಅಥವಾ ಪ್ರಾಬ್ಲಮಲ್ಲಿ ಕೊಟ್ಟ ಹಾಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಅಂತ ಬರಿಬೋದು. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಅಂತ ಬರಿಬೋದು. ಸೊ ಇಟ್ ಇಸ್ ಗಿವನ್ ಫಸ್ಟ್ ಇಯರ್ 69,000, second year 91,500, third year 98,000, bracket 98,000. ಅದರಿಂದ ಮೈನಸ್ ಮಾಡಲಿಕ್ಕಿದೆ ಏನಾದರೂ RBD, ಅದು ಬ್ಯಾಡ್ ಡೆಟ್ ಆದರೆ ಮೈನಸ್ ಮಾಡಬೇಕು, RBD ಆದರೆ ಮೈನಸ್ ಮಾಡಬೇಕು, ಅದು ಅಗತ್ಯ ಇಲ್ಲ. ಅದು ರಿಸರ್ವ್ ಮಾತ್ರ ಅಷ್ಟೇ, ನಿಜವಾದಂಥ ಬ್ಯಾಡ್ ಡೆಟ್ ಅಲ್ಲ. ಹಾಗಾಗಿ ಇಲ್ಲಿ ನಾವು ಮೈನಸ್ ಮಾಡದಿದ್ದು ನಡೀತದೆ. ಎಲ್ಲಾದರೂ ಮೈನಸ್ ಮಾಡಿದ್ರು ಮಾರ್ಕ್ ಕಟ್ ಮಾಡುವಾಗ ಏನಿಲ್ಲ,
ಯಾಕಂದರೆ ಸಾಮಾನ್ಯವಾಗಿ ಪ್ರಾಫಿಟಿಂದ ಮೈನಸ್ ಮಾಡುವ ಪದ್ಧತಿ ಇದೆ. ಆದರೆ ಇಲ್ಲಿ ಆರ್ ಬಿ ಡಿ ಕೊಟ್ಟರೆ ನೀವು ಮೈನಸ್ ಮಾಡದೇ ಇರ್ಬೋದು, ಡೈರೆಕ್ಟ್ ಬರೀಬೋದು. ಆದರೆ ಬ್ಯಾಡ್ ಡೆಟ್, ಇಫ್ ಇಟ್ ಈಸ್ ಬ್ಯಾಡ್ ಡೆಟ್ ಯು ಶುಡ್ ಮೈನಸ್. ಅರ್ಥ ಆಯ್ತಲ್ವಾ? ಇದು ಇಟ್ ಈಸ್ ಓನ್ಲಿ ರಿಸರ್ವ್. ಓಕೆ, ಈಗ ಟೋಟಲ್ ಮಾಡಿ. ವಾಟ್ ಇಸ್ ದ ಟೋಟಲ್? 2 lakh 2,59,000 ಅಲ್ವಾ? This is the total profit. ಎಷ್ಟು ಬರ್ತದೆ? 58,500. 2 lakh 2,58,500 ಸರಿ ಅಲ್ವಾ? ಡಿವೈಡೆಡ್ ಬೈ 3. ಎವರೇಜ್ ಪ್ರಾಫಿಟ್ ಎಷ್ಟು? ಎಷ್ಟು ಬರ್ತದೆ? Average profit is 2 divided by 3. Huh? 86,100. $86,167. ಅದರಿಂದ ಈಗ ರಿಸರ್ವ್ ಮೈನಸ್ ಮಾಡಬೇಕು. ರಿಸರ್ವ್ ಮೈನಸ್ ಮಾಡಿ. ರಿಸರ್ವ್ ಎಷ್ಟು ಬರ್ತದೆ? ಲೆಸ್ ಟ್ರಾನ್ಸ್ಫರ್ ಟು ರಿಸರ್ವ್ 86,167 into 20%. How much? 17,000. 17,233. 17,233. ಈಗ ಮೈನಸ್ ಮಾಡಿದ್ದೇವೆ. ಬ್ಯಾಲೆನ್ಸ್ ಎಷ್ಟು? 68,000. $68,934. What is this? Profit available to all equity shareholders ಅಂತಲೇ ಬರೀಬೋದು. ಯಾಕಂದರೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ ಇಲ್ಲಿ, ಹಾಗಾಗಿ ಇದೇ ಅದನ್ನು ಹಾಗೆ ಬರೀಬೋದು. So 68,934. ಇನ್ನು ಕ್ಯಾಲ್ಕುಲೇಟ್ ಮಾಡಿ.
68,934. ಇದು ಫಾರ್ಮುಲಾ ಬರೀ, ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ ಏನು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳಿ. ಸೊ ವ್ಯಾಲ್ಯೂ ಈಲ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಸ್ಟಿಗೆ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ capitalized profit is equal to profit available divided by normal rate of return into 100. So that is equal to 68,934 divided by 15% into 100. ಎಷ್ಟು ಬರ್ತದೆ? 4,59,560. 4,59,560. So now yield value per share is equal to capitalized profit divided by number of equity shares. So 4,59,560 divided by 30,000. ಎಷ್ಟು ಬರ್ತದೆ? 15.3132 ಅಂತ ಬರೀರಿ ಸರ್. 318 ಬಂದರೆ 32 15.32. ಕ್ಲಿಯರ್ ಆಯ್ತಮ್ಮ ಈಗ? ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ divided by normal rate of return into 100. So profit available we have calculated now 68,934 divided by 15 into 100. Clear aaytama? So that is equal to 4,59,560. 4,59,560 is the capitalized profit. Next, yield value per share, capitalized profit divided by number of equity shares, that is 4,59,560 divided by number of equity shares as given in the problem. Problem ಅಲ್ಲಿ ಕೊಟ್ಟಿದ್ದಾರೆ 30,000. That is equal to 15.32. 15.32 per share. ಈಗ ನಿಮಗೆ ಕ್ವಶನ್ ಅಲ್ಲಿ ಕೇಳಿಲ್ಲ, ಏನು ನೆಕ್ಸ್ಟ್ ಸ್ಟೆಪ್ ಕೇಳಿಲ್ಲ, ಅಂದ್ರೆ ಮಾಡಿ ಫ್ಯಾರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಕೆಲವು ಎಕ್ಸಾಂಪಲ್ ಕೇಳಿದ್ದಾರೆ, ಫ್ಯಾರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಫ್ಯಾರ್ ವ್ಯಾಲ್ಯೂ is equal to fair value is equal to intrinsic value plus market value divided by 2. ಎಷ್ಟು ಬರ್ತದೆ ಆನ್ಸರ್? 19.15 16.
ಸೊ ಬರೀರಲ್ಲಿ ಮಾಡಲಿಕ್ಕೆ ಬೇಡಲ್ಲ, ಆಗ್ತದಲ್ಲ ನೀವು ಮಾಡಲಿಕ್ಕೆ. ಇಂಟ್ರಿನ್ಸಿಕ್ ವ್ಯಾಲ್ಯೂ 22.99, ಮಾರ್ಕೆಟ್ ವ್ಯಾಲ್ಯೂ 15.32 ಡಿವೈಡೆಡ್ ಬೈ 2 19.16 ಪರ್ ಶೇರ್. ಕ್ಲಿಯರ್ ಆಯ್ತಲ್ವ ಈಗ ಪ್ರಾಬ್ಲಮ್? ಡೌಟ್ ಇಲ್ಲಲ್ಲ? ಡೌಟ್ ಏನಾದರೂ ಇದ್ದರೆ ಕೇಳ್ಬೋದು. ಓಕೆ.